ನಟ ದರ್ಶನ್ ಚಿತ್ರದ ಹೀರೋಯಿನ್ಗೆ ಸಂಕಷ್ಟ. ಆಸ್ಟ್ರೇಲಿಯಾ ವಿಮಾನ ನಿಲ್ದಾಣದಲ್ಲಿ 1.14 ಲಕ್ಷ ರೂಪಾಯಿ ದಂಡ. ಕನ್ನಡವೂ ಸೇರಿದಂತೆ ವಿವಿಧ ದಕ್ಷಿಣ ಭಾರತೀಯ ಭಾಷಾ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಮಲಯಾಳಂ ನಟಿ ನವ್ಯ ನಾಯರ್ ಅವರಿಗೆ ಮೆಲ್ಬೋರ್ನ್ ಏರ್ಪೋರ್ಟ್ನಲ್ಲಿ ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ದಂಡ ವಿಧಿಸಿದ ಘಟನೆ ನಡೆದಿದೆ. ಮಲ್ಲಿಗೆ ಹೂವನ್ನ ತೆಗೆದುಕೊಂಡು ಹೋಗಿದ್ದು ಈ ನಟಿ ಮಾಡಿದ ತಪ್ಪು. ನವ್ಯ ಅವರು ತಮ್ಮ ಹ್ಯಾಂಡ್ ಬ್ಯಾಗ್ನಲ್ಲಿ ಕೇವಲ 15 ಸೆಂಟಿಮೀಟರ್ ಉದ್ದದ ಮಲ್ಲಿಗೆ ಹೂವಿನ ಪುಟ್ಟ ಹಾರವನ್ನು ಇಟ್ಕೊಂಡಿದ್ರು. ಏರ್ಪೋರ್ಟ್ ಅಧಿಕಾರಿಗಳು ಈಕೆಗೆ 1980 ಆಸ್ಟ್ರೇಲಿಯನ್ ಡಾಲರ್ ಸುಮಾರು 1.14 ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ. ನವ್ಯ ನಾಯರ್ ಅವರು ಈ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ವಿಕ್ಟೋರಿಯಾ ಮಲಯಾಳಂ ಸಂಘವೊಂದು ಓಣಂ ಆಚರಣೆಗೆ ನವ್ಯ ನಾಯರ್ ಅವರನ್ನು ಆಹ್ವಾನಿಸಿತ್ತು. ಇಲ್ಲಿಗೆ ಬರುವ ಮುನ್ನ ನವ್ಯ ಸಿಂಗಾಪುರಕ್ಕೆ ಹೋಗಿದ್ರು. ಸಿಂಗಾಪುರಕ್ಕೆ ಹೋಗುವಾಗ ಮಲ್ಲಿಗೆ ಹಾರವನ್ನ ಇವರ ತಂದೆಯು ಎರಡಾಗಿ ಮಾಡಿ ಒಂದನ್ನ ತಲೆಗೆ ಮುಡಿದುಕೊಳ್ಳಲು ಹೇಳಿದ್ರು. ಆಸ್ಟ್ರೇಲಿಯಾಗೆ ಹೋದಾಗ ಮತ್ತೊಂದು ಭಾಗದ ಹಾರವನ್ನ ಮುಡಿದುಕೊಳ್ಳುವಂತೆ ಹೇಳಿದ್ರು. ನವ್ಯ ಹಾಗೆ ಮಾಡಿದ್ರು. ಸಿಂಗಾಪುರದಿಂದ ನೇರವಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಮಲ್ಲಿಗೆ ಹೂ ಹಾರದ ಒಂದು ಭಾಗವನ್ನು ಹ್ಯಾಂಡ್ ಬ್ಯಾಗ್ನಲ್ಲಿ ಇರಿಸ್ಕೊಂಡಿದ್ರು. ಅಲ್ಲಿಯ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಹಾರ ಸಿಕ್ತು. ಅದಕ್ಕೆ ದಂಡ ವಿಧಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಬಹಳ ಕಠಿಣವಾದ ಜೈವಿಕ ಭದ್ರತೆಯ ನಿಯಮಗಳಿವೆ. ಅಲ್ಲಿರುವ ಸೂಕ್ಷ್ಮ ಜೈವಿಕ ಪರಿಸರವನ್ನು ಸಂರಕ್ಷಿಸಲು ಬಿಗಿ ಕಾನೂನನ್ನು ರೂಪಿಸಲಾಗಿದೆ. ವಿದೇಶಗಳಿಂದ ಹಾನಿಕಾರಕ ಕೀಟಗಳು ಮತ್ತು ರೋಗಗಳು ಬಂದು ದೇಶದ ಸೂಕ್ಷ್ಮ ಪರಿಸರವನ್ನು ಹಾಳು ಮಾಡಬಹುದು ಎನ್ನುವ ಭಯ ಇದೆ. ಹಾಗಾಗಿ ವಿದೇಶಗಳಿಂದ ಯಾವುದೇ ಗಿಡ, ಹೂವು, ಬೀಜ, ಹಣ್ಣು, ತರಕಾರಿ, ಮಣ್ಣು, ಜಾನುವಾರು ಉತ್ಪನ್ನಗಳನ್ನು ಹಾಗೆ ಸುಮ್ಮನೆ ತರುವಂತಿಲ್ಲ. ಸಂಪೂರ್ಣ ತಪಾಸಣೆ ನಡೆಸಿ ಕ್ಲಿಯರೆನ್ಸ್ ಕೊಟ್ಟ ಬಳಿಕವಷ್ಟೇ ಅವುಗಳನ್ನು ಆಸ್ಟ್ರೇಲಿಯಾದ ಒಳಗೆ ತರೋದಕ್ಕೆ ಅವಕಾಶ ಇರುತ್ತೆ. ಆಸ್ಟ್ರೇಲಿಯಾಕ್ಕೆ ಹೋಗುವ ಪ್ರಯಾಣಿಕರು ತಮ್ಮಲ್ಲಿ ಇಂತಹ ಯಾವುದೇ ವಸ್ತು ಇದ್ದಲ್ಲಿ ಅದನ್ನು ಮೊದಲೇ ಘೋಷಿಸಬೇಕು. ಇಲ್ಲದಿದ್ದರೆ ಕಾನೂನು ಪ್ರಕಾರ ಬಹಳ ಭಾರಿ ದಂಡ ಹಾಕಲಾಗುತ್ತೆ. ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ 2002ರಲ್ಲಿ ವೀರೇಂದ್ರ ಸೆಹ್ವಾಗ್ ಮತ್ತು ಹರ್ಭಜನ್ ಸಿಂಗ್ ಅವರಿಗೆ ದಂಡ ವಿಧಿಸಿದ ಘಟನೆ ನೆನಪಿರಬಹುದು. ಇವರಿಬ್ಬರು ಕ್ರಿಕೆಟಿಗರು ತಮ್ಮ ಲಗೇಜ್ನಲ್ಲಿ ಕೊಳಕಾದ ಶೂಗಳನ್ನು ಇರಿಸಿಕೊಂಡಿದ್ರು. ಅದನ್ನು ಅವರು ಘೋಷಣೆ ಮಾಡಿರಲಿಲ್ಲ. ನ್ಯೂಜಿಲೆಂಡ್ನ ಕಸ್ಟಮ್ಸ್ ಅಧಿಕಾರಿಗಳು ಇವರಿಗೆ $200 ದಂಡ ಹಾಕಿದ್ರು.